ಕರೆಸ್ಕೊ ಮಾವಯ್ಯ. ಮಾವಯ್ಯ ಮಾವಯ್ಯ ಮಾವಯ್ಯ, ಈ ಪುಟ್ಟುನ ಪುಟ್ಟುನ ನಿನ್ನ ಹತ್ರ ಕರೆಸ್ಕೊ ಮಾವಯ್ಯ. ನಚ್ಚಿಗೆ ಕಂಡ್ರೆ ಇಷ್ಟ ಇಲ್ಲ ಮಾವಯ್ಯ. ಮಾವಯ್ಯ, ಈ ಪುಟ್ಟನ ನಿನ್ನ ಹತ್ರ ಕರೆಸ್ಕೊ ಮಾವಯ್ಯ. ಇಲ್ಲ ರೀ, ಇನ್ನು 10 ನಿಮಿಷದಲ್ಲಿ ಆಕೆ ಪ್ರಜ್ಞೆ ಬರುತ್ತೆ. ನಾನು ಮತ್ತೆ ಬರ್ತೀನಿ, ಬಟ್ ಡೋಂಟ್ ಡಿಸ್ಟರ್ಬ್. ಮಲ್ಲಿ, ಹೇಗಿದ್ದೀಯಾ? ನೋಡ್ ಮಲ್ಲಿ, ನಾನ್ ಬಂದಿದ್ದೀನಿ. ನಾನು ನಿಂಗೆ ತುಂಬಾ ದ್ರೋಹ ಮಾಡಿದೆ, ನನ್ ಕ್ಷಮಿಸ್ತೀಯಾ? ದೇವ್ರ ದೊಡ್ಡವನು. ಕಿಟ್ಟಿ ಇಲ್ದೆ ಹೋಗಿದ್ದಿದ್ರೆ ನೀನ್ ನನಗೆ ಸಿಗ್ತಾನೆ ಇರ್ಲಿಲ್ಲ. ಈ ಕಿಟ್ಟಿ ನಿನ್ನ ಗೌರವದಿಂದ ಜೋಪಾನಾಗಿ ನೋಡ್ಕೊಂಡ್ರು. ನಾನು ನನ್ನ ಡ್ಯೂಟಿ ಮಾಡಿದೆ ಅಷ್ಟೇ. ನೀನು ಐ ಮೀನ್ ನೀವು ನನಗೊಂದು ರೋಡ್ ಆಕ್ಸಿಡೆಂಟ್ ಮೇಲೆ ಸಿಕ್ಕಿದ್ರಿ. ಸಿಕ್ಕಿದಾಗ ನಿಮ್ ಮನೆ ಯಾವುದು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಮ್ಮನೆ ಕರ್ಕೊಂಡೋದೆ. ಇತ್ತೀಚೆಗೆ ಇವರು ನಿಮ್ ಗಂಡ ಸಿಕ್ಕಿದ್ರು. ಇತ್ತೀಚೆ ಸ್ವಲ್ಪ ದಿನ ನೀವು ನನ್ನ ಜೀವನದ ಆಧಾರವಾಗಿದ್ರಿ. ಅದೊಂದೇ ನನ್ನ ಪಾಲಿನ ದೊಡ್ಡ ಭಾಗ್ಯ. ಹಲೋ 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 ಜೆಂಟಲ್ಮನ್, ಡೋಂಟ್ ಕನ್ಫ್ಯೂಸ್ ಹರ್. ಆಕೆಗೆ ನೆನಪು ಬಂದಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ತೀನಿ. ಏನಮ್ಮ, ಹೇಗಿದೀಯಾ? ನೋಡು, ಇವ್ರು ಯಾರು ಅಂತ ಗೊತ್ತಾಯ್ತಾ? ಇವ್ರು ನೋಡು, ಇವ್ರು ಗುರ್ತು ಸಿಕ್ತಾ? ಸ್ವಲ್ಪ ಯೋಚನೆ ಮಾಡಿ ಹೇಳಮ್ಮ. ಇವರಿಬ್ಬರಲ್ಲಿ ಒಬ್ರು ಗುರ್ತು ಸಿಗ್ತಾ ಇಲ್ವಾ? ಗುಡ್ ಗುಡ್. ಇವ್ರ್ಯಾರು ಹೇಳು ನೋಡೋಣ. ಮಲ್ಲಿ, ನಾನು ಮಲ್ಲಿ ನಚ್ಚಿ ಮಲ್ಲಿ ಗುರ್ತಿಕ್ಲೋ ಮಲ್ಲಿ. ಡಾಕ್ಟರ್, ಯಾಕೆ ಕಾಡ್ತಿದ್ದಾಳೆ? ಡಾಕ್ಟರ್ ಪ್ಲೀಸ್, ಡಾಕ್ಟರ್ ಏನಾಯ್ತು ಡಾಕ್ಟರ್? ಡಾಕ್ಟರ್, ಏನಿದೆ ಡಾಕ್ಟರ್? ನನ್ನ ಮಲ್ಲಿಗೆಗೆ ನೆನಪಿನ್ನು ಬಂದೇ ಇಲ್ವಲ್ಲ ಡಾಕ್ಟರ್? ಹೌದು ನರೇಶ್, ನನ್ನ ಜೀವಮಾನದಲ್ಲಿ ಹೀಗಾಗಿರೋದು ಮೊದಲನೇ ಸಾರಿ. ನಾನು ಸೋತೋಗ್ಬಿಟ್ಟೆ. ಐ ಆಮ್ ಸಾರಿ. ಇನ್ನೊಂದ್ಸಾರಿ ಟ್ರೈ ಮಾಡಿ ಡಾಕ್ಟರ್. ಇಲ್ಲ ನರೇಶ್, ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಾಯ್ತು. ಇನ್ನೇನಾದ್ರೂ ಮಾಡಕ್ ಹೋದ್ರೆ ರಿಸ್ಕ್ ಆಗೋ ಚಾನ್ಸಸ್ ಇದೆ. ಮಿಸ್ ನರೇಶ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಹೇಳಿ ಡಾಕ್ಟರ್. ನೀವು ಮಲ್ಲಿಗೆನ ನಿಮ್ ಜೀವಮಾನದಲ್ಲಿ ಒಂದ್ಸಾರಿ ದೂರ ತಳ್ಬಿಟ್ರಿ. ಈಗ ಮತ್ತೆ ಆಕೆನ ಬಲಾತ್ಕಾರವಾಗಿ ಹತ್ರ ಕರ್ಕೋಬೇಕು ಅಂತಂದ್ರೆ ಆಕೆನೂ ಸುಖವಾಗಿರಲ್ಲ, ನೀವು ಸುಖವಾಗಿರೋದಿಲ್ಲ. ಆದ್ರಿಂದ ಆಕೆ ಕೃಷ್ಣಮೂರ್ತಿ ಜೊತೆನೇ ಇರ್ಲಿ ಬಿಡಿ. ಡಾಕ್ಟರ್, ಇಲ್ಲ, ನಾನು ಹೇಳ್ತಿರೋದು ನೈತಿಕವಾಗಿ ತಪ್ಪಿರ್ಬೋದು. ಆದ್ರೆ ನನ್ನ ಪೇಷಂಟ್ ಹಿತದೃಷ್ಟಿಯಿಂದ ನಾನು ಹೇಳಲೇಬೇಕಾಗಿದೆ. ಆಕೆ ಕೃಷ್ಣಮೂರ್ತಿ ಜೊತೆ ಸುಖವಾಗಿರ್ತಾಳೆ.
ನಿಮಗೂ ಆಕೆ ಸುಖನೇ ಮುಖ್ಯ ಅನ್ನೋದಾದ್ರೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಮುದ್ದಾದ ಬಲೆ ಹೆಣೆದ ಅದರಲ್ಲೇ ಬಲಿಯಾದ ಮಾವಯ್ಯ ಮಾವಯ್ಯ ಪುಟ್ಟಣ ಪುಟ್ಟಣ ನಿನ್ನ ಹತ್ರ ಕರ್ಕೊ ಮಾವಯ್ಯ. ಪುಟ್ಟು ಆಟೋ ನಿನ್ಲೇರು ನಾನು ಆಟೋ ಕರ್ಕೊಂಡ್ಬರ್ತೀನಿ. ಪುಟ್ಟು ಆಟೋ ಹೇಳಮ್ಮ. ನೋಡಮ್ಮ, ನಾನಿಂಥ 100 ಕೇಸ್ಗಳನ್ನ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಿದ್ದೀನಿ. ನನ್ನ ಫೋನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಹೌದು, ನೀನ್ ಯಾಕೆ ಹೀಗೆ ಮಾಡಿದೆ? ನೀನು ನಿನ್ ಗಂಡನ ಜೊತೆ ಹೋಗೋದೇ ಧರ್ಮ ಅಲ್ವಾ? ಇಲ್ಲ ಡಾಕ್ಟ್ರೆ, ರಸ್ತೆ ಮಧ್ಯೆ ಸಾಯ್ತಾ ಇದ್ದನ್ ನನ್ ಬದುಕ್ಸಿ ಚೆನ್ನಾಗಿ ನೋಡ್ಕೊಂಡಿದ್ ಕೆಟ್ಟಿನ ಈಗ ನಾನು ಮರ್ತು ಬಿಟ್ಟು ನಚ್ಚಿ ಜೊತೆ ಹೋದ್ರೆ ದೇವ್ರ ಮೆಚ್ತಾನ? ಆಗ ನನಗೂ ನಚ್ಚಿಗೂ ಏನ್ ವ್ಯತ್ಯಾಸ ಇರತ್ ಹೇಳಿ? ನಚ್ಚಿ ನನಗ್ ಮಾಡಿದ ಮೋಸನೇ ನಾನ್ ಕಿಟ್ಟಿಗ್ ಮಾಡ್ದಾಗಲ್ವಾ? ನೀವೇ ಹೇಳಿ, ನಂದೇನಾದ್ರು ತಪ್ಪಿದ್ಯಾ? ನಿನ್ನ ನಿರ್ಧಾರ ಸರಿಯಾಗಿದೆ. ದೇವ್ರು ಒಳ್ಳೇದ್ ಮಾಡಿ. ಅವಣ ನನಗೆ 2 ಮಕ್ಕಳು. ಐನೋ. ಥ್ಯಾಂಕ್ ಯು ಡಾಕ್ಟರ್. ಆಲ್ ದಿ ಬೆಸ್ಟ್.